ನಮಸ್ಕಾರ. ಇದು ಸುಮನ್ ಟಿವಿ ಸ್ಪೆಷಲ್. ನಾನು ಅವಿನಾಶ್ ಶಿವನ್. ದರ್ಶನ್ ತೂಗುದೀಪ ಶ್ರೀನಿವಾಸ್. ದರ್ಶನ್ ಅವರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಇದುವರೆಗೆ ಕೇಳಿರ್ತೀರ. ಸಾಕಷ್ಟು ನೆಗೆಟಿವ್ ಕೂಡ ಮೀಡಿಯಾಗಳ ಕಡೆಯಿಂದ ಬಂದಿದೆ, ಅಥವಾ ಅವರು ಸಂಬಂಧಪಟ್ಟಾಗ ಕೇಸ್ಗಳ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸುದ್ದಿ ನೀವು ಕೇಳಿದ್ದೀರ. ಆದ್ರೆ ಇವತ್ತು ಹುಟ್ಟುಹಬ್ಬದ ದಿನ ಯಾವುದೇ ನೆಗೆಟಿವಿಟಿ ಇಲ್ಲದೆ ಒಂದು ಪಾಸಿಟಿವ್ ಸೈಡ್ ಅನ್ನು ತೋರಿಸುವಂತ ಪ್ರಯತ್ನ ನಮ್ದು. ದರ್ಶನ್ ಅನ್ನುವ ನಟ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಾಗ ನೀವೆಲ್ಲರೂ ಕೂಡ ಬಹಳ ಖುಷಿ ಪಟ್ಟಂತವ್ರು. ನಾನು ಕೂಡ ಆಲ್ಮೋಸ್ಟ್ ಆಗ ಹೈಸ್ಕೂಲ್ PUC ಟೈಮ್ ಅನ್ಸುತ್ತೆ. ಪ್ರತಿಯೊಬ್ಬರ ಸಿನಿಮಾ ನೋಡ್ತಾ ಇದ್ವಿ ನಾವು. ಅದು ಸುದೀಪ್ ಅವರ ಸಿನಿಮಾ ಇರಲಿ, ಶಿವಣ್ಣ ಅವರ ಸಿನಿಮಾ ಇರಲಿ, ಅಪ್ಪು ಅವರ ಸಿನಿಮಾ, ಉಪ್ಪಿ ಅವರ ಸಿನಿಮಾ, ದರ್ಶನ್ ಅವರ ಸಿನಿಮಾ, ಎಲ್ಲವನ್ನು ಕೂಡ ಈಕ್ವಲ್ ಆಗಿ ಟ್ರೀಟ್ ಮಾಡ್ತಿದ್ದಂಥ ಸಮಯ ಅದು. ಹಿಂದೆ ಹಲವಾರು ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡಿಕೊಂಡು ಲೈಟ್ ಬಾಯ್ ಆಗಿ ಕೆಲಸ ಮಾಡಿ ತನ್ನ ಜೀವನೋಪಾಯಕ್ಕಾಗಿ ಎಷ್ಟು ಕಷ್ಟಪಟ್ಟಿದ್ದಾರೆ. ಫ್ರಮ್ ಲೂನಾ ಟು ಲ್ಯಾಂಬಾರ್ಗಿನಿ ಅವರ ಜರ್ನಿ ಏನಿದೆ ಅದನ್ನೊಮ್ಮೆ ನಾವು ಇವತ್ತು ಮೆಲ್ಕ್ ಹಾಕೋಣ. ಈ ಒಂದು ವಿಡಿಯೋ ಪ್ರತಿಯೊಬ್ಬ ದರ್ಶನ್ ಅವರ ಅಪ್ಪಟ ಅಭಿಮಾನಿಗೆ ಅರ್ಪಣೆ ಅಂತ ನಾನು ಹೇಳ್ತಾ ಶುರು ಮಾಡ್ತಾ ಇದ್ದೀನಿ. ನಮ್ಮಲ್ಲಿ ಒಂದು ಕಾಲಘಟ್ಟ ಇತ್ತು. ಶಿವಣ್ಣ ಅಂತ ನಾಯಕರು, ರಮೇಶ್ ಅರವಿಂದ್ ಅವರಂತ ನಾಯಕರು, ರವಿಚಂದ್ರನ್ ಸರ್ ಅವ್ರದೇ ಆದಂತಹ ಒಂದು ಜಾನರ್ ಸಿನಿಮಾಗಳು ಬರ್ತಾ ಇತ್ತು, ಸಾಯಿ ಕುಮಾರ್ ಅವರ ಸಿನಿಮಾಗಳು ಬರ್ತಾ ಇತ್ತು. ಇದರ ನಡುವೆ ಒಂದು ಚೇಂಜ್ ಓವರ್ ತಂದಂತ ಇಬ್ರು ನಾಯಕರು ಅಂತಂದ್ರೆ ಅದು ಕಿಚ್ಚ ಸುದೀಪ್ ಅವರು ಹಾಗೆ ದರ್ಶನ್ ಅವರು. ಇಬ್ರು ಕೂಡ 6 ಅಡಿ ಕಟ್ಔಟ್ಗಳು. ನಮ್ಮೆಲ್ಲರಿಗೂ ಕೂಡ ಒಂದು ಹೊಸ ಅಮಿತಾಬ್ ಬಚ್ಚನ್ ರೀತಿ ಹೇಗೆ ಬಾಲಿವುಡ್ ನಲ್ಲಿ ಇದ್ರು, ನಮ್ಮಲ್ಲೂ ಕೂಡ ಆ ಹೈಟ್ ನ ಹೀರೋಗಳು ಬರ್ತಾರ ಅನ್ನೋದ್ರ ಬಗ್ಗೆ ಎಲ್ಲ ಇತ್ತು. ಅಂಬರೀಶ್ ಅವ್ರನ್ನ ನಾವು ನೋಡಿದ್ವಿ. ಆದ್ರೆ ಹೊಸ ಜನರೇಷನ್ ಅಂತ ಬಂದಾಗ ಈ ಇಬ್ರು ಹೆಸರುಗಳು ಬಂದ್ವು. ದರ್ಶನ್ ಅವರ ಜರ್ನಿ ಫ್ರಮ್ ಮೆಜೆಸ್ಟಿಕ್ ನಾವು ಹೇಳೋದಾದ್ರೆ, ಮೆಜೆಸ್ಟಿಕ್ ಅನ್ನೋದು ಒಂದು ರೌಡಿಸಂ ಬ್ಯಾಕ್ ಗ್ರೌಂಡ್ ಅಂತ ಸಿನಿಮಾ. ಸೊ ಅದಾದ್ಮೇಲೆ ಹಲವಾರು ಸಿನಿಮಾಗಳು ಬರ್ತವೆ. ಧ್ರುವ ಬರುತ್ತೆ, ದಾಸ, ಕಲಾಸಿಪಾಳ್ಯ, ಪ್ರತಿಯೊಂದರಲ್ಲೂ ಕೂಡ ಅವರ ಹೆಜ್ಜೆ ತಮ್ಮದೇ ಆದಂತ ಛಾಪನ್ನ ಮೂಡಿಸ್ತಾ ಹೋಗ್ತಾರೆ. ಯಾಕೆ ಫ್ಯಾನ್ಸ್ಗೆ ದರ್ಶನ್ ಅವರಂದ್ರೆ ಇಷ್ಟ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಯಾಕಿಂತ ಫ್ಯಾನ್ ಫಾಲೋಯಿಂಗ್ ಎಲ್ಲಿಂದ ಬಿಲ್ಡ್ ಆಯ್ತು? ನಂಬರ್ 1, ಅವರು ಸಿನಿಮಾ ಪರದೆ ಮೇಲೆ, ಪರದೆಯ ಹಿಂದೆ ಎರಡನ್ನೂ ಕೂಡ ನಾವು ಇವತ್ತು ಮಾತಾಡಬೇಕು. ಮೊದಲಿಗೆ ಪರದೆ ಮುಂದೆ ಅವರ ಪಾತ್ರಗಳ ಬಗ್ಗೆ ಮಾತನಾಡೋಣ. ಮೊದಲನೇದಾಗಿ ದರ್ಶನ್ ಅವರು ಅಂತಂದ್ರೆ ಒಂದು ಕಮರ್ಷಿಯಲ್ ಹೀರೋ ಅನ್ನೋ ರೀತಿಯಾಗಿ ಮೆಜೆಸ್ಟಿಕ್ ಇಂದ ಬಿಲ್ಡ್ ಆಗ್ತಾ ಬಂತು. ಕಲಾಸಿಪಾಳ್ಯ ಮಾಡಿದಾಗ ಈಗಾಗಲೇ ನಾನು ಹೇಳಿದೆ, ದಾಸ ಅಂತ ಸಿನಿಮಾ ಎಲ್ಲವೂ ಕೂಡ ಪ್ಯೂರ್ ರೌಡಿಸಂ ಬೇಸ್ ಸಿನಿಮಾಗಳು. ಆದ್ರೆ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಕೂಡ ಇತ್ತು. ಆದ್ರೆ ನಾವೆಲ್ಲೋ ದರ್ಶನ್ ಅವರ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸಿನಿಮಾಗಳನ್ನು ನಾವು ಮರಿತಾ ಇದ್ದೀವಿ. ನನ್ನ ಪ್ರೀತಿಯ ರಾಮು ಸಿನಿಮಾ ಇರ್ಬೋದು, ಅದರಲ್ಲಿ ಅವರ ಆಕ್ಟಿಂಗ್ ಹೇಗಿತ್ತು, ನವಗ್ರಹದಂತಹ ಸಿನಿಮಾ. ನನಗಂತೂ ಪರ್ಸನಲಿ ನವಗ್ರಹ ತುಂಬಾ ಫೇವ್ರೇಟ್. ಅವರ ವಾಯ್ಸ್ ಮಾಡ್ಯುಲೇಷನ್ ಅದರಲ್ಲಿ ತುಂಬಾ ಸೀರಿಯಸ್ ಕ್ಯಾರೆಕ್ಟರ್. ಸಿನಿಮಾದ ಉದ್ದಕ್ಕೂ ಕೂಡ ದರ್ಶನ್ ಅವರು ನವಗ್ರಹ ಸಿನಿಮಾವನ್ನ ಕ್ಯಾರಿ ಮಾಡುವಂತ ರೀತಿ ಅದ್ಭುತ. ಹೀಗೆ ಪ್ರತಿಯೊಂದು ಪಾತ್ರದಲ್ಲೂ ಕೂಡ ಅದಾದ್ಮೇಲೆ ಒಂದಷ್ಟು ಲವರ್ ಬಾಯ್ ಆಗಿ ಬರ್ತಾರೆ ಅವರು. ಅಭಯ್ ಅಂತ ಸಿನಿಮಾದಲ್ಲಿ ನಾವು ನೋಡ್ಬೋದು, ಬುಲ್ಬುಲ್ ಅಂತ ಸಿನಿಮಾ ಕಾಮಿಡಿ ಇರುತ್ತೆ ಅದರಲ್ಲಿ. ಹಾಗೆ ದತ್ತ ಅಂತ ಸಿನಿಮಾದಲ್ಲಿ ಅವರು ರಮ್ಯಾ ಕಾಂಬಿನೇಷನ್, ಅದ್ರಲ್ಲಿ ಅವ್ರು ಮಾಡಿದಂಥ ಕಾಮಿಡಿ. ಅನಾಥರು ಸಿನಿಮಾದಲ್ಲಿ ಉಪ್ಪಿ ಅವರ ಜೊತೆಗೆ ಆ ಒಂದು ಕ್ಯಾರೆಕ್ಟರ್ ತುಂಬಾ ಲವಲವಿಕೆಯ ಕ್ಯಾರೆಕ್ಟರ್ ದರ್ಶನ್ ಅವರು ಮಾಡಿರೋದು. ಅದಾದ್ಮೇಲೆ ಒಂದೊಂದೇ ಬೆಂಚ್ ಮಾರ್ಕ್ ಅನ್ನ ಸೆಟ್ ಮಾಡ್ತಾ ಹೋಗ್ತಾರೆ. ಸಂಗೊಳ್ಳಿ ರಾಯಣ್ಣದಂತ ಪಾತ್ರ, ಅಲ್ಲಿ ಅವ್ರು ಕೊಟ್ಟಂತ ಸೀರಿಯಸ್ನೆಸ್, ಅಲ್ಲಿ ಆ ಪಾತ್ರಕ್ಕೆ ಜೀವ ತುಂಬಿದಂತ ರೀತಿ. ಐರಾವತ ಅಂತ ಸಿನಿಮಾ ಫ್ಲಾಪ್ ಆಗಿರ್ಬೋದು, ಬಟ್ ಅಥವಾ ಒಂದು ನಿರೀಕ್ಷಿತ ಮಟ್ಟದಲ್ಲಿ ಆವರೇಜ್ ರೆಸ್ಪಾನ್ಸ್ ಬಂದಿರಬಹುದು ಐರಾವತಕ್ಕೆ. ಆದ್ರೆ ಆ ಸಿನಿಮಾಗೆ ಅವ್ರು ಕೊಟ್ಟಂತ ಡೆಡಿಕೇಶನ್, ಆ ಫಿಸಿಕಲ್ ಫಿಟ್ನೆಸ್, ಒಬ್ಬ ಪೊಲೀಸ್ ಅಂದ್ರೆ ಹೀಗಿರ್ತಾನೆ, ಪ್ರಕಾಶ್ ರಾಜ್ ಜೊತೆಗೆ ಇದ್ದಂಥ ಕೌಂಟರ್, ಇದೆಲ್ಲವೂ ಕೂಡ ದರ್ಶನ್ ಒಬ್ಬ ಪರಿಪೂರ್ಣ ನಟ ಅನ್ನೋದು. ನಾವು ಇವತ್ತು ಯಾವುದೇ ನೆಗೆಟಿವಿಟಿ ಬಗ್ಗೆ, ಅವರ ಕೇಸ್ಗಳ ಬಗ್ಗೆ ಇಲ್ಲಿ ಮಾತನಾಡೋಕೆ ಹೋಗ್ತಾ ಇಲ್ಲ. ಬಟ್ ದ ಪಾಸಿಟಿವ್ ಸೈಡ್ ಆಫ್ ದರ್ಶನ್ ತೂಗುದೀಪ ಅವ್ರ ಬಗ್ಗೆ ನಾವು ಮಾತನಾಡಲೇಬೇಕು. ಸೊ ಅಲ್ಲಿಂದ ಮುಂದುವರಿಯುತ್ತಾ ಇತ್ತೀಚೆಗೆ ಬಂದಂತ ಕಾಟೇರ ಸಿನಿಮಾದಲ್ಲಿ ಅವರ ಡೆಡಿಕೇಶನ್, ಆ ಹಳ್ಳಿ ಭಾಷೆಗೆ ಅವ್ರು ಒಕ್ಕೊಂಡಂತ ರೀತಿ, ಏನೆಲ್ಲ ನಡೀತಾ ಇದ್ರು ಕೂಡ ಕಾಟೇರದಲ್ಲಿ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ನೀವು ಎರಡು ಮಾತಿಲ್ಲ. ತರುಣ್ ಅವರು ಆಕ್ಟಿಂಗ್ ಅನ್ನ ಹೊರಗಡೆ ತೆಗೆದಂತ ರೀತಿ ಕೂಡ. ಸೊ ಹೀಗೆ ಪ್ರತಿಯೊಂದರಲ್ಲೂ ಕೂಡ ಚಕ್ರವರ್ತಿ ಸಿನಿಮಾ ಇರ್ಬೋದು, ಅವರ ಪ್ರತಿಯೊಂದು ಸಿನಿಮಾ ಒಂದರಿಂದ ಒಂದು. ಅರ್ಜುನ್ ಅನ್ನೋ ಸಿನಿಮಾ ಬರುತ್ತೆ ಅವ್ರದ್ದು. ಹಾಗೆ ಅವರೊಂದು ಸಿನಿಮಾ ಚಿಂಗಾರಿ ಅನ್ನೋ ಕ್ಯಾರೆಕ್ಟರ್, ಹೇಗೆ ಫಾರಿನ್ ಲೊಕೇಶನ್ ಅಲ್ಲಿ ಬರುವಂತಹ ಕ್ಯಾರೆಕ್ಟರ್, ಒಬ್ಬ ಸ್ಪೈ ಆಗಿ ಹೋಗ್ತಾರೆ. ಹೀಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಜನರಿಗೆ ಅವರು ಬೇರೆ ಬೇರೆ ಕ್ಯಾರೆಕ್ಟರ್ಗಳನ್ನ ಮಾಡಿ ಇಂಪ್ರೆಸ್ ಮಾಡಿದಂಥವ್ರು. ಸೊ ದರ್ಶನ್ ಅವರ ಆನ್ ಸ್ಕ್ರೀನ್ ಆಕ್ಟಿಂಗ್ ಬಗ್ಗೆ ಯಾವುದೇ ಮಾತಿಲ್ಲ. ಆ ಹೈಟ್ ಇರ್ಬೋದು, ಆ ಧ್ವನಿ, ಆಕ್ಟಿಂಗ್, ಪ್ರತಿಯೊಂದು ನಾನು ಆಗ್ಲೇ ಹೇಳಿದಾಗೆ ಕಾಮಿಡಿ, ಆಕ್ಷನ್, ಲವ್, ಸೆಂಟಿಮೆಂಟ್ ಪ್ರತಿಯೊಂದರಲ್ಲೂ ಕೂಡ ಎತ್ತಿತ್ತು. ಈಗ ಆಫ್ ದ ರೆಕಾರ್ಡ್ ಬರೋಣ. ಸಿನಿಮಾ ಬಗ್ಗೆ ನಿಮಗೆ ಗೊತ್ತೇ ಇದೆ, ಅವ್ರ ಸಿನಿಮಾ ಬಂದಾಗ ಹೇಗೆ ಸೆಲೆಬ್ರೇಷನ್ ಆಗುತ್ತೆ ಅಂತ. ಆದರೆ ಜನರಿಗೆ ದರ್ಶನ್ ಅವರು ಅಂದ್ರೆ ಯಾಕೆ ಇಷ್ಟ? ನಂಬರ್ 1, ದರ್ಶನ್ ಅವರು ಯಾಕೆ ಇಷ್ಟ ಆದ್ರು, ಕನೆಕ್ಟ್ ಆಗಿರೋ ಎಲ್ಲಿಂದ ಅಂತಂದ್ರೆ, ಅವರು ಹಾಲ್ ಕರೆದು ದನಗಳನ್ನ ಅಲ್ಲಿ ನೋಡ್ಕೊಂಡು ತಮ್ಮ ಜೀವನವನ್ನ ಕಟ್ಕೊಂಡು, ಅಂದ್ರೆ ತೂಗುದೀಪ ಶ್ರೀನಿವಾಸ್ ಅವರ ಪುತ್ರ ಆಗಿದ್ರು ಕೂಡ ಇನಿಷಿಯಲಿ ಅವ್ರಿಗೆ ಪಟ್ಟಂತ ಕಷ್ಟ ಪ್ರತಿ ಒಬ್ಬರಿಗೂ ಕೂಡ ಒಂದು ಜರ್ನಿ ಅಂತ ಇರುತ್ತೆ. ಆದ್ರೆ ದರ್ಶನ್ ಅವರ ಜರ್ನಿ ಯಾಕೆ ಕನೆಕ್ಟ್ ಆಗುತ್ತೆ ಅಂತಂದ್ರೆ, ಕಷ್ಟಪಟ್ಟು ಒಬ್ಬ ಧೀಮಂತ ನಟನ ಮಗನಾಗಿದ್ರು ಕೂಡ ಅವರು ಸ್ಟ್ರಗಲ್ ಮಾಡಿದಂತ ರೀತಿ ಬಹಳಷ್ಟು ಜನರಿಗೆ ಕನೆಕ್ಟ್ ಆಯಿತು. ಹಾಗಾಗಿ ಅಲ್ಲಿಂದ ಜನರಿಗೆ ಒಂದು ಅಭಿಮಾನ, ನಮ್ಮ ತರನೇ ಒಬ್ಬ ಸಾಮಾನ್ಯ ಕುಟುಂಬದಿಂದ ಅಥವಾ ಸಾಮಾನ್ಯ ಒಂದು ಕೆಲಸ ಮಾಡ್ಕೊಂಡು ಬಂದಂಥವ್ರು ಈಗ ದೊಡ್ಡ ಸ್ಟಾರ್ ಆಗಿರೋದು ಅಂತ ಆ ಒಂದು ಹಿನ್ನೆಲೆಯಲ್ಲಿ ಕೆಲವರು ಕನೆಕ್ಟ್ ಆಗುತ್ತೆ. ಹಾಗಾಗಿ ದರ್ಶನ್ ಅವ್ರನ್ನ ಇಷ್ಟಪಡುವಂಥವ್ರು ಕೆಲವರು ಆ ರೀತಿ.
ಎರಡನೇದಾಗಿ ನಾನೇ ಹಲವಾರು ಬಾರಿ ದರ್ಶನ್ ಅವರ ಮನೆ ಬಳಿ ಹೋದಂತಹ ಸಂದರ್ಭದಲ್ಲಿ ಅಥವಾ ರಿಪೋರ್ಟಿಂಗ್ ಮಾಡುವಂತಹ ಸಂದರ್ಭದಲ್ಲಿ ನೋಡಿದ್ದೀನಿ, ತುಂಬಾ ಜನರಿಗೆ ದರ್ಶನ್ ಅವರು ಹೆಲ್ಪ್ ಮಾಡಿದ್ದಾರೆ. ಅದು ಆರೋಗ್ಯ ಸಮಸ್ಯೆ ಇರಲಿ, ಎಷ್ಟೊಂದು ಜನ ಪತ್ರಕರ್ತರು ತುಂಬಾ ಸೀನಿಯರ್ ಇರೋರ ಬಳಿನೇ ಅವ್ರು ಹೇಳ್ಕೊಂಡಿದ್ದಾರೆ, ಸಾಹೇಬ್ರೆ ಸ್ವಲ್ಪ ನಾನು ಹೆಲ್ಪ್ ಮಾಡ್ತೀನಿ, ಬಟ್ ಎಲ್ಲೂ ಕೂಡ ಹೇಳೋಕೆ ಹೋಗಬೇಡಿ. ಏನು ಸಮಸ್ಯೆ ಅಂತಂದ್ರೆ, ಮೂಲಭೂತ ಸಮಸ್ಯೆ ಏನಂತಂದ್ರೆ, ಈಗ ಒಬ್ಬರಿಗೆ ಅವ್ರು ಹೆಲ್ಪ್ ಮಾಡಿದ್ದಾರೆ ಅಂತ ಗೊತ್ತಾದ್ರೆ ನಾಳೆ 10 ಜನ ಬಂದು ನಿಲ್ತಾರೆ, 10 ಜನ 100 ಜನಕ್ಕೆ ಹೇಳ್ತಾರೆ, ಮನೆ ಮುಂದೆ ದೊಡ್ಡ ಸಮೂಹನೇ ಆಗುತ್ತೆ. ದರ್ಶನ್ ಅವರ ಅಕ್ಕಪಕ್ಕ ಮನೆ ಸಾಕಷ್ಟು ನಟರ ಮನೆ ಕೂಡ ಇದೆ, ಸಾಮಾನ್ಯ ಜನರ ಮನೆ ಇದೆ. ಹಾಗಾಗಿ ಅವ್ರಿಗೂ ಕೂಡ ತೊಂದರೆನೇ. ಅವರ ಬರ್ಡೇ ಆಗುವಾಗನೇ ಅಕ್ಕಪಕ್ಕದವರಿಗೆ ಅಲ್ಲಿ ಜನ ಸೇರುವಂತ ರೀತಿ ಸಹಜವಾಗಿ ಅವರ ಪ್ರೈವಸಿಗೆ ಡಿಸ್ಟರ್ಬ್ ಆಗುತ್ತೆ. ಸೊ ಆ ಕಾರಣಕ್ಕೆ ಬಹಳಷ್ಟು ಜನರಿಗೆ ಆರೋಗ್ಯ ಸಮಸ್ಯೆ ಇರೋರಿಗೆ ದರ್ಶನ್ ಅವರು ಹೆಲ್ಪ್ ಮಾಡಿದ್ದಾರೆ. ಜೊತೆಗೆ ಈ ಬರ್ತ್ಡೇ ಸಂದರ್ಭದಲ್ಲಿ ಏನು ಅಕ್ಕಿ ಕೊಡುವಂಥದ್ದು ಇರ್ಬೋದು, ಏನೇನು ದಿನಸಿಗಳು ಬೇಕು ಅದೆಲ್ಲವನ್ನು ಕೂಡ ತಂದು ತುಮಕೂರಿನ ಮಠಕ್ಕೆ, ಸಿದ್ಧಗಂಗಾ ಮಠಕ್ಕೆ ಕಳಿಸಿರುವಂಥದ್ದು ಕೂಡ ನಾವು ನೋಡಿದ್ದೀವಿ. ಹೀಗೆ ಸಮಾಜಮುಖಿಯಾಗಿ ಕೂಡ ಅವರು ಸಾಕಷ್ಟು ಹೆಲ್ಪ್ ಮಾಡಿರೋದು, ಅವರ ಫ್ಯಾನ್ಸ್ಗಳಿಗೆ ಹೆಲ್ಪ್ ಮಾಡಿರುವಂಥದ್ದು ಕೂಡ ಆಗಿದೆ. ಜೊತೆಗೆ ತಮ್ಮ ಫ್ಯಾನ್ಸ್ಗಳನ್ನ ಎಲ್ಲರೂ ಕೂಡ ಫ್ಯಾನ್ಸ್ ಅಂತ ಕರೆದ್ರೆ ಅವರು ಸೆಲೆಬ್ರಿಟೀಸ್ ಅಂತ ಒಂದು ಅಚ್ಚೆ ಹಾಕೊಳ್ತಾರೆ, ಟ್ಯಾಟೂ ಹಾಕೊಳ್ತಾರೆ. ಸೊ ಹೀಗೆ ಆಫ್ ದ ಸ್ಕ್ರೀನ್ ದರ್ಶನ್ ಅವ್ರಿಗೆ ಯಾಕೆ ಇಷ್ಟ ಆಗ್ತಾರೆ? ನೀವು ಏನೇ ನ್ಯೂಸ್ಗಳವ್ರ ಬಗ್ಗೆ ಕೇಳಿರ್ಬೋದು, ಏನೇ ಸುದ್ದಿ ಬಂದಿರ್ಬೋದು, ಜೊತೆಗೆ ಈ ರೀತಿಯಾಗಿ ಅವರಿಲ್ಲಿರುವಂಥ ಹ್ಯುಮ್ಯಾನಿಟಿ, ಸೊ ಇದು ತುಂಬಾ ಜನಕ್ಕೆ ಕನೆಕ್ಟ್ ಆಯಿತು. ಹಾಗಾಗಿ ದರ್ಶನ್ ಅವರಿಗೆ ಅಪಾರ ಪ್ರಮಾಣದ ಫ್ಯಾನ್ ಫಾಲೋಯಿಂಗ್ ಇದೆ. ಇನ್ನೊಂದು ಬಹಳ ಮುಖ್ಯವಾದಂತಹ ವಿಷಯ, ದರ್ಶನ್ ಅವರಲ್ಲಿ ಫ್ಯಾನ್ಗಳಿಗೆ ಅಥವಾ ಅವ್ರನ್ನ ಇಷ್ಟಪಡುವಂಥವ್ರಿಗೆ ಇಷ್ಟ ಆಗೋದೇನು ಅಂತಂದ್ರೆ ನೇರ ಮಾತು. ಏನಿದ್ರು ಕೂಡ ಸೀದಾ ಹೇಳುವಂಥದ್ದು. ಅದು ತುಂಬಾ ಸಲ ಅವರಿಗೆ ಸಮಸ್ಯೆನೂ ಆಗಿದೆ. ಕೆಲವೊಂದು ಕಡೆ ಅವರ ಮಾತುಗಳು ಕಡ್ಡಿ ಮುರಿದಾಗ, ಅದು ಮೀಡಿಯಾ ಮುಂದೆ ಇರಬಹುದು ಅಥವಾ ಯಾರೊಬ್ರು ಪ್ರೊಡ್ಯೂಸರ್ ಬಗ್ಗೆ ಇರಬಹುದು, ಯಾರ ಬಗ್ಗೆ ಆದರೂ ಕೂಡ ನೇರವಾಗಿ ಮಾತನಾಡುವಂಥದ್ದು ಬಹಳಷ್ಟು ಜನರಿಗೆ ಕನೆಕ್ಟ್ ಆಗುತ್ತೆ. ಇದ್ರೆ ಈ ಥರ ಇರಬೇಕು ನಮ್ಮ ಹೀರೋ, ಹಿಂದೊಂದು ಮುಂದೊಂದಿಲ್ಲ, ಏನಿದ್ರು ಕೂಡ ನೇರ, ಡೈರೆಕ್ಟ್ ಹಿಟ್ ಅನ್ನೋದು ತುಂಬಾ ಫ್ಯಾನ್ಸ್ಗಳಿಗೆ ಕನೆಕ್ಟ್ ಆಗಿದೆ. ಹೀಗೆ ನಾನೊಂದಷ್ಟು ವಿಚಾರಗಳನ್ನು ಹೇಳಿದೆ ನನಗೆ ಗೊತ್ತಿರುವಂಥದ್ದು. ಒಂದು ಅವರ ಆಕ್ಟಿಂಗ್, ಒಂದು ಅವರ ಹಿನ್ನೆಲೆ, ಅವ್ರು ಬಂದಂಥ ರೀತಿ, ಕಷ್ಟಪಟ್ಟು ಸ್ಟ್ರಗಲ್ ಮಾಡಿ ಬಂದಂಥ ರೀತಿ, ಮೂರನೇದು ಸಮಾಜಮುಖಿಯಾಗಿ ಆಫ್ ದ ಸ್ಕ್ರೀನ್ ಅವ್ರು ಮಾಡಿರುವಂತಹ ಸಹಾಯ, ಹಾಗೆ ನಾನು ಈಗಾಗಲೇ ಹೇಳಿದಾಗೆ ಸ್ಟ್ರೈಟ್ ಫಾರ್ವರ್ಡ್ ನೇಚರ್, ಇದೆಲ್ಲವೂ ಕೂಡ ದರ್ಶನ್ ಅವರಿಗೆ ಇಷ್ಟರ ಮಟ್ಟಿಗೆ ಫ್ಯಾನ್ ಫಾಲೋಯಿಂಗ್ ಇರೋದಕ್ಕೆ ಕಾರಣ. ಮತ್ತೆ ತುಂಬಾ ಕನೆಕ್ಟ್ ಆಗ್ತಾರೆ ಎಲ್ಲಾ ಭಾಗಕ್ಕೂ ಕೂಡ. ಅದು ಬೀದರಿಂದ ಹಿಡಿದು ಚಾಮರಾಜನಗರದವರೆಗೂ ಕೂಡ ನಮ್ಮ ನಟ ಅನ್ನೋ ರೀತಿಯಾಗಿ. ಐದನೇದು ನಾನು ಮುಖ್ಯವಾಗಿ ಮರೆತೆ ಆಕ್ಚುಲಿ ಹೇಳಲೇಬೇಕು, ಕನ್ನಡ ಭಾಷೆ, ಕನ್ನಡ ಸಿನಿಮಾ, ನಮ್ಮ ಇಂಡಸ್ಟ್ರಿ ಅನ್ನೋದಕ್ಕೆ ದರ್ಶನ್ ಅವರು ಯಾವತ್ತೂ ಕೂಡ ನಿಂತಿದ್ದಾರೆ. ಅವ್ರು ಬೇಕಾದ್ರೆ ಪ್ರಯತ್ನ ಪಟ್ಟಿದ್ರೆ ಬೇರೆ ಇಂಡಸ್ಟ್ರಿಗಳಿಗೂ ಕೂಡ ಹೋಗುವಂಥ ಚಾನ್ಸಸ್ಗಳಿತ್ತು. ಅದನ್ನು ಕೂಡ ತುಂಬ ಜನ ಕಾಲೆಳೆಯೋದಿದೆ, ಇಲ್ಲ ಇವರು ಕನ್ನಡಕ್ಕೆ ಮಾತ್ರ ಫಿಟ್ಟು, ಹೊರಗಡೆ ವರ್ಕೌಟ್ ಆಗಲ್ಲ ಅಂತ. ಇಲ್ಲ, ಟ್ರೈ ಮಾಡಿದ್ರೆ ಅವ್ರಿಗೆ, ಅಥವಾ ಅವ್ರಿಗೆ ಆ ಮನಸ್ಸಿದ್ದಿದ್ರೆ ಹೋಗಬೇಕು ಅಂತ. ಇಲ್ಲ, ನನ್ನ ಸಿನಿಮಾ ಕನ್ನಡದಲ್ಲೇ ಬರಬೇಕು, ಕನ್ನಡಕ್ಕೋಸ್ಕರ, ಕನ್ನಡದ ಕಲಾವಿದರಿಗೋಸ್ಕರ ನಮ್ಮೂರಿಗೆ ಕೆಲಸ ಸಿಗಬೇಕು ಅಂತ ಬಹಳಷ್ಟು ಬಾರಿ ಇಂಟರ್ವ್ಯೂಗಳಲ್ಲಿ ಅವರೇ ಹೇಳಿದ್ದಿದೆ. ಹಾಗಾಗಿ ಕನ್ನಡದ ಮೇಲಿನ ಭಾಷೆ, ಇಲ್ಲಿನ ರಾಜ್ಯದ ಮೇಲಿನ ಕಮಿಟ್ಮೆಂಟ್ ಬಹಳಷ್ಟು ಜನರಿಗೆ ಅದು ಕನೆಕ್ಟ್ ಆಗಿದೆ. ಸೊ ಹೀಗೆ ದರ್ಶನ್ ಅವರು ಯಾಕೆ ಇಷ್ಟ ಆಗ್ತಾರೆ, ಯಾಕೆ ಇಷ್ಟು ಮಟ್ಟಿಗೆ ಫ್ಯಾನ್ ಫಾಲೋಯಿಂಗ್ ಇದೆ ಅನ್ನೋದಕ್ಕೆ ಇದೆಲ್ಲ ಕಾರಣ. ಇದು ಕೇವಲ ಒಂದು ಪಾಸಿಟಿವ್ ಸೈಡ್ ಮಾತ್ರ ನಾನು ಹೇಳ್ತಾ ಇರೋದು. ಲೀಗಲಿ ಏನಿದೆ, ಏನು ಅವ್ರ ಮೇಲೆ ಕೇಸ್ ಇದೆ, ಏನು ನಡೀತಾ ಇದೆ, ಅದು ಕೋರ್ಟ್ ನೋಡ್ಕೊಡುತ್ತೆ. ಸೊ ನಮಗೆ ಈ ಪಾಸಿಟಿವ್ ಸೈಡನ್ನು ತೋರಿಸ್ಬೇಕಾಗಿತ್ತು ಸುಮನ್ ಟಿವಿಯಲ್ಲಿ. ಸೊ ಮತ್ತೊಮ್ಮೆ ಈ ಕಾರ್ಯಕ್ರಮ ಮುಗಿಸೋಕ್ಕೂ ಮುಂಚೆ ದರ್ಶನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಆದಷ್ಟು ಬೇಗ ನಿಮ್ಮ ಸಮಸ್ಯೆಗಳೆಲ್ಲ ಹೊರಗಡೆ ಬನ್ನಿ, ನೀವು ಇನ್ನೂ ಸಿನಿಮಾಗಳು ಮಾಡಬೇಕು ನೀವು. ಸೊ ವೇಟಿಂಗ್. ಧನ್ಯವಾದ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663.